Hello everyone, welcome to my channel Siri Natural Fitness. ಗೈಸ್, ತುಂಬಾ ಜನ ಕಷ್ಟಪಡ್ತಿರ್ತೀರ ಅಲ್ವಾ? ವೆಯ್ಟ್ ಲಾಸ್ ಮಾಡ್ಕೊಬೇಕಂತ ಜಿಮ್ಗೆ ಹೋಗೋದು, ಎಕ್ಸಸೈಸ್ ಮಾಡೋದು, ಡಯಟ್ ಮಾಡೋದು, ಊಟ ಬಿಡೋದು ಏನೆಲ್ಲ ಮಾಡಿರ್ತೀರ. ಆದ್ರೂ ಕೂಡ 1 kg ಅಷ್ಟು ನಿಮ್ಗೆ ತೂಕ ಇಳಿಸ್ಕೊಳ್ಳೋಕೆ ಆಗೋದಿಲ್ಲ. ಜೊತೆಗೆ ಸೈಡ್ ಎಫೆಕ್ಟ್ ಕೂಡ ಆಗ್ತಾ ಇರತ್ತೆ. ಸೊ ಅಂತವ್ರಿಗೆಲ್ಲ ಇವತ್ತೊಂದು ಸ್ಮಾಲ್ ಡ್ರಿಂಕ್ಸ್ ನ ತೋರಿಸ್ತಾ ಇದ್ದೀನಿ ನಾನು. ಸೊ ಈ ಡ್ರಿಂಕ್ಸ್ ನ ನೀವು ಯೂಸ್ ಮಾಡೋದ್ರಿಂದ ನಿಮ್ ಬಾಡಿಲಿ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ, ಜೊತೆಗೆ ಆರೋಗ್ಯವಾಗಿ ಕೂಡ ಇರಬಹುದು. ಸೊ ಡಯಾಬಿಟಿಸ್ ಇರೋರ್ಗಂತೂ ಬೆಸ್ಟ್ ಡ್ರಿಂಕ್ ಇದು. ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿ. ಈ ತರ ಮಾಡೋದ್ರಿಂದ ನಿಮ್ಗೆ ನಾವು ಮಾಡೋ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ಉಚಿತವಾಗಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಏನೇ ಮಾಡಿದ್ರು ತೂಕನೇ ಇಳಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ನಮ್ ವೀವರ್ ಒಬ್ರು ನಮ್ಮ ಹತ್ರ ಡಯಟ್ ಡಿಸೈನ್ ಮಾಡಿಸ್ಕೊಂಡು ಸೊ 1 ತಿಂಗಳಲ್ಲಿ 7 kg ಅಂದ್ರೆ 30 ದಿನದಲ್ಲಿ 7 kg ಅಷ್ಟು ತೂಕ ಕಡಿಮೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆರೋಗ್ಯವಾಗಿ ಕೂಡ ಇದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ನ ಅವ್ರ ಬಾಯಿಂದಾನೆ ಕೇಳ್ಕೊಂಡ್ ಬರೋಣ ಬನ್ನಿ. ಹಲೋ ಹಲೋ, ಗುಡ್ ಆಫ್ಟರ್ನೂನ್ ಗೀತಾ. ಗುಡ್ ಆಫ್ಟರ್ನೂನ್ ಮೇಡಮ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನ್ ಕೂಡ ಚೆನ್ನಾಗಿದ್ದೀನಪ್ಪ. ಸೊ ನೀವು ನಮ್ ಡಯಟ್ ಪ್ಲಾನ್ ತಗೊಂಡಿದ್ರಿ ಅಲ್ವಾ? ಹಾ ಮೇಡಮ್. ಎಷ್ಟ್ ದಿನ ಆಯ್ತು? 1 month ಆಯ್ತು ಮೇಡಮ್. ಓಕೆ, ಎಷ್ಟು ಕೆಜಿ ವೇಟ್ ರಿಡ್ಯೂಸಿಂಗ್ ಆಗಿದ್ದೀರಾ? 7 kg ಮೇಡಮ್. ಓಕೆ, ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ ಫೀಲಿಂಗ್? ಅಂದ್ರೆ ಇವಾಗ ಮುಂಚೆಗಿಂತ ತುಂಬಾ ಇಂಪ್ರೂವ್ ಆಗಿದೆ ಮೇಡಮ್. ಸ್ವಲ್ಪ ಮುಂಚೆ ಸಖತ್ತು ಕಷ್ಟ ಆಗೋದು, ಕುತ್ಕೊಂಡ್ರೆ ಹೇಳಕ್ಕೆ ಆ ಥರ ಎಲ್ಲ ಕಷ್ಟ ಆಗೋದು. ಇವಾಗ ಹಂಗೇನು ಅನ್ಸಲ್ಲ, ಆರಾಮಾಗಿದ್ದೀನೇನೋ ಅನ್ಸುತ್ತೆ. ಓಕೆ, ಹೆಲ್ತ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗಿದ್ಯಾ ನಿಮ್ಗೆ? ಹಾ ಮೇಡಮ್, ಪರವಾಗಿಲ್ಲ. ಮುಂಚೆಗಿಂತ ಇವಾಗ ಎಲ್ಲ ಥರನೂ ಮುಂಚೆ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡಿವೆ. ಓಕೆ. ಟಿಫನ್ ಆದ ತಕ್ಷಣ ಮಲಗಬೇಕು ಅಂತಾನೆ ಅನ್ಸೋದು. ಇವಾಗ ಡೇ ಟೈಮಲ್ಲೆಲ್ಲ ಮಲಗೋದಿಲ್ಲ ಮೇಡಮ್. ಓಕೆ. ಸೊ ಇದು ಏಜ್ ಎಷ್ಟಪ್ಪ ನಿಮ್ದು? ಏನ್ ಮೇಡಮ್? ಏಜ್ 39. 39. ಓಕೆ. ಯಾವ ಊರಿಂದ ನೀವು ಮಾತಾಡ್ತಾ ಇರೋದು? ದೊಡ್ಡಬಳ್ಳಾಪುರ ಮೇಡಮ್. ಓಕೆ, ನಿಮ್ಗೆ ನಂಬಿಕೆ ಇತ್ತಾ ನಮ್ ಡಯಟ್ ಪ್ಲಾನ್ ತಗೊಳಕ್ ಮುಂಚೆ ವೆಯ್ಟ್ ಲಾಸ್ ಆಗುತ್ತೆ ಅಂತ? ಇಲ್ಲ ಮೇಡಮ್, ತುಂಬಾ ದಿವಸ ನೋಡಿ ಬೇಕೋ ಬೇಡವೋ ಅಂತ ಯೋಚನೆ ಮಾಡಿ ತಗೊಂಡೆ ಮೇಡಮ್. ಓಕೆ, ಇವಾಗ ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ಇವಾಗ ಇಷ್ಟು ಬೇಗ ಲಾಸ್ ಆಗ್ಬಿಟ್ನಾ ಅಂತ ನನ್ಗೆ ಆಶ್ಚರ್ಯ. ಓಕೆ, ಚೇಂಜಸ್ ಆಗಿದ್ಯಾ? ಎಲ್ರು ಹೇಳ್ತಾ ಇದ್ದಾರಾ ನಿಮ್ಗೆ? ತುಂಬಾ ಜನ ಒಬ್ಬೊಬ್ರು ಹೇಳ್ತಾರೆ, ಮುಂಚೆಗಿಂತ ಸ್ವಲ್ಪ ಸಣ್ಣಾಗಿದೆಯಲ್ವಾ ಅಂತ. ಓಕೆ. ಅಂದ್ರೆ ನಂಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಮೇಡಮ್. ಏನ್ ಪ್ರಾಬ್ಲಮ್ ಇತ್ತಪ್ಪ? ನನಗೆ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಇತ್ತು. ಸ್ವಲ್ಪ ಬೇಗನೆ ದಪ್ಪ ಆಗ್ಬಿಟ್ಟೆ. ಕಣ್ ಪ್ರಾಬ್ಲಮ್ ಅಂದ್ರೆ ಏನ್ ಪ್ರಾಬ್ಲಮ್ ಇತ್ತು ನಿಮ್ಗೆ ಕಣ್ಣಿಂದು? ನರ ತರ ಪ್ರಾಬ್ಲಮ್ ಇತ್ತು ಮೇಡಮ್. ಓಕೆ. ಅಂದ್ರೆ ಸ್ವಲ್ಪ ಏನು ಕೆಲಸ ಮಾಡ್ತಾ ಇರ್ಲಿಲ್ಲ, ಕೂತಿದ್ನಲ್ಲ, ಬೇಗನೆ ದಪ್ಪ ಆಗ್ಬಿಟ್ಟೆ. ಓಕೆ. ಸೊ ಇವಾಗ ಹೇಗಿದೆ ಅದು ಹೆಲ್ತ್ ಇಶ್ಯೂಸ್ ಎಲ್ಲ? ಇಲ್ಲ ಮೇಡಮ್, ಅದು ಚೆನ್ನಾಗಿ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ನಾರ್ಮಲ್ ಆಗಿದ್ಯಾ ನಿಮ್ಗೆ? ಹಾ ಮೇಡಮ್, ನಾರ್ಮಲ್ ಆಗಿದೆ. ಓಕೆಪಾ. ಓಕೆ, ನೀವು ಡಯಟ್ ಮಾಡ್ಬೇಕಾದ್ರೆ ಡಯಟ್ ಮಾಡ್ತಾ ಇದೀವಿ ಅನ್ನೋ ಫೀಲಿಂಗ್ ಇತ್ತಾ, ಅಥವಾ ನಾರ್ಮಲ್ ಆಗಿ ಇಲ್ಲ ತಿಂತಾ ಇದೀನಿ ಅನ್ನೋ ತರ ಇತ್ತಾ? ನಾರ್ಮಲ್ ಆಗಿದ್ದೆ ಮೇಡಮ್, ಹಂಗೇನು ಅನಿಸ್ತಾ ಇರ್ಲಿಲ್ಲ. ಸೊ ಇದು ನ್ಯಾಚುರಲ್ ಅಂತ ಅನ್ನಿಸ್ತಾ ನಿಮ್ಗೆ? ಹಾ ಮೇಡಮ್, ನ್ಯಾಚುರಲ್ ಅನ್ನಿಸ್ತು. ಅಂದ್ರೆ ಅಷ್ಟೊಂದು ಏನು ಈಗ ಆ ಥರ ಏನು ಫೀಲ್ ಆಗಲಿಲ್ಲ, ಹೊಟ್ಟೆ ಹಸಿವು ಆ ಥರ ಏನಿಲ್ಲ ಮೇಡಮ್. ಆರಾಮಾಗಿ ಏನು ಅನ್ನಿಸ್ತಾ ಇರಲಿಲ್ಲ. ತಿನ್ಕೊಂಡು ತೂಕ ಕಡಿಮೆ ಆಗಿದ್ದೀರಾ? ಹಾಂ ಮೇಡಮ್. ಇದು ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ಇಲ್ಲ, ಸಪ್ಲಿಮೆಂಟ್ಸ್ ಇಲ್ಲ ಅಲ್ವಾ? ಇಲ್ಲ ಮೇಡಮ್, ಯಾವ ಥರನೂ ಇಲ್ಲ. ಓಕೆಪಾ. ಓಕೆ. ಸೊ ಇನ್ನ ಏನೇನೆಲ್ಲ ಚೇಂಜಸ್ ಆಗ್ತಾ ಇದೆ ನಿಮ್ಮಲ್ಲಿ? ಚೇಂಜಸ್ ಅಂದರೆ ಸ್ವಲ್ಪ ಆರಾಮಾಗಿದ್ದೀನಿ ಅನಿಸುತ್ತೆ. ಸ್ವಲ್ಪ ನಾನು ಸ್ವಲ್ಪ ಜಾಸ್ತಿ ನಿದ್ದೆ ಮಾಡಿದೆ. ನನಗೆ ನಿದ್ದೆ ಕಂಟ್ರೋಲ್ ಆಗಿರೋದೇ ಒಂದು ದೊಡ್ಡ ವಿಷಯ ಆಗಿದೆ ಮೇಡಮ್. ಓಕೆ. ಇವಾಗ ನೈಟ್ ಟೈಮ್ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತೀರಾ? ನೈಟ್ ಟೈಮ್ ಮಲ್ಕೋತೀನಿ, ಬೇಗನೆ ಹೇಳ್ತೀನಿ. ಅವಾಗಂತೂ ಬೇಗನೂ ಹೇಳ್ತಾ ಇರಲಿಲ್ಲ, ಡೇ ಟೈಮಲ್ಲೂ ನಿದ್ದೆ ಮಾಡಿದೆ. ತುಂಬಾ ನಿದ್ದೆ ಮಾಡಿದೆ ಮೇಡಮ್.
ಓಕೆ, ಮುಂಚೆ ಎಲ್ಲಾದ್ರೂ ಟ್ರೈ ಮಾಡಿದ್ರಾ ನೀವು? ಇಲ್ಲ ಮೇಡಮ್, ನಾನು ಎಲ್ಲೂ ಟ್ರೈ ಮಾಡಿಲ್ಲ. ಓಕೆ, ಫಸ್ಟ್ ಟೈಮ್. ಫಸ್ಟ್ ಟೈಮ್ ನಮ್ಮ ಹತ್ರನೇ ಡಯಟ್ ತಗೊಂಡಿದ್ದಾ? ಹಾ ಮೇಡಮ್. ಅಂದ್ರೆ ನಾನು ಒಂದ್ 2 ವರ್ಷದಿಂದ ನೋಡಿ ನೋಡಿ ಬೇಕಾ ಬೇಡ ಅನ್ಕೊಂಡು ನಂಬಿಕೆ ಇಲ್ದಂಗ್ ತಗೊಂಡಿದ್ದಿದ್ ನೀವು. ನೋಡೋಣ ಒಂದ್ಸರಿ ಟ್ರೈ ಮಾಡಿ ನೋಡೋಣ ಅಂತ ತಗೊಂಡೆ ಮೇಡಮ್. ಓಕೆ, ಇವಾಗ ಗುಡ್ ರಿಸಲ್ಟ್ ಬಂದಿದ್ಯಾ? ಹಾ ಮೇಡಮ್, ಬಂದಿದೆ. ಸೊ ಸ್ಯಾಟಿಸ್ಫೈಡ್ ಆಗಿದ್ದೀರಾ ನೀವು ನಮ್ ಡಯಟ್ ಪ್ಲಾನ್ ಇಂದ? ಹಾ ಮೇಡಮ್, ಆಗಿದ್ದೀನಿ. ಓಕೆಪ್ಪ, ಓಕೆ. ನಮ್ ವ್ಯೂವರ್ಸ್ಗೆ ಏನಾದ್ರು ಹೇಳಾಗಿದ್ರೆ ಏನ್ ಹೇಳಿಕ್ ಇಷ್ಟಪಡ್ತಾರಾ? ಎಲ್ಲರೂ ತಗೋಬಹುದು ಮೇಡಮ್, ಚೆನ್ನಾಗಾಗುತ್ತೆ, ಏನಿಲ್ಲ ಅಂತ ಪ್ರಾಬ್ಲಮ್ ಇರಲ್ಲ. ಓಕೆ, ನಾವು ಡಯಟ್ ಮಾಡ್ತೀವಿ, ನಾವು ಫೀಲು ಇರಲ್ಲ, ಆರಾಮಾಗಿ ಎಲ್ಲ ತಿನ್ಕೋತಾ ಇರ್ತೀವಿ, ಆರಾಮಾಗಿರ್ತೀವಿ, ಏನ್ ಅನ್ಸಲ್ಲ ಮೇಡಮ್. ಎಲ್ಲರೂ ತಗೋಬಹುದು ಅಂತ ನನ್ಗನ್ನಿಸ್ತು. ಓಕೆಪ್ಪ, ಓಕೆ. ನಿಮ್ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಓಕೆ ಮೇಡಮ್, ಥ್ಯಾಂಕ್ ಯು. ಕೇಳಿಸ್ಕೊಂಡ್ರಲ್ವಾ ಫ್ರೆಂಡ್ಸ್? ಇದೇ ತರ ನೀವು ಕೂಡ ಸಣ್ಣ ಆಗ್ಬೇಕು, ಹೆಲ್ತಿಯಾಗಿರ್ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಯಾವುದೇ ರೀತಿ ಇದು ಸಪ್ಲಿಮೆಂಟ್ಸ್ ಇರಲ್ಲ, ಟ್ಯಾಬ್ಲೆಟ್ಸ್ ಇರಲ್ಲ, 100% ನ್ಯಾಚುರಲ್ ಆಗಿರುತ್ತೆ. ಸೊ ಹೆಲ್ದಿಯಾಗಿ ಇರಬಹುದು. ಸೊ ಫ್ರೆಂಡ್ಸ್, ಈ ಡ್ರಿಂಕ್ ನ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನ ಮಾಡಕ್ಕೆ ಬೇಕಾಗಿರೋದು ನಮ್ಗೆ, ಸೊ ನಾವು ರೆಗ್ಯುಲರ್ ಆಗಿ ಕುಕ್ಕಿಂಗ್ ಗೆ ಯೂಸ್ ಮಾಡೋ ಅಂತ ಐಟಮೇ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಇದ್ದೇ ಇರತ್ತೆ. ಸೊ ನಾವೆಲ್ಲೂ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರೋ ಅಗತ್ಯ ಇರೋದಿಲ್ಲ. ಇದಕ್ಕೆ ಬೇಕಾಗಿರೋದು 1 pinches ಅಷ್ಟು ಚಕ್ಕೆ, ಸೊ ಅದಾದ್ಮೇಲೆ ವಾಟರ್, ಆಮೇಲೆ ಒಂದ್ ಸ್ವಲ್ಪ ಜೇನುತುಪ್ಪ, ಇಷ್ಟಿದ್ರೆ ಸಾಕು. ಜೇನುತುಪ್ಪ ನಮ್ಗೆ ಬ್ಯೂಟಿಗೂ ಕೂಡ ತುಂಬಾ ಒಳ್ಳೇದು. ಅದಾದ್ಮೇಲೆ ನಮ್ ದೇಹಕ್ಕಂತೂ ಇದ್ರಲ್ಲಿರೋ ಪ್ರಯೋಜನಗಳು ಅಷ್ಟಿಷ್ಟಲ್ಲ, ಅಷ್ಟೊಂದಿರತ್ತೆ. ಸೊ ಫ್ರೆಂಡ್ಸ್, ಮೊದಲಿಗೆ ಒಂದು ಪಾತ್ರೆ ತಗೊಳ್ಳಿ. ಅದಾದ್ಮೇಲೆ ನಿಮ್ಗೆ ಒಂದು ಕಾಫಿ ಕುಡಿಯೋಷ್ಟು ಕ್ವಾಂಟಿಟಿಯಷ್ಟು ನೀರ್ ತಗೊಳ್ಳಿ. ಅದ್ ನೀರ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕಾದ್ರೆ 1 piece ಅಷ್ಟು ಚಕ್ಕೆ ಹಾಕ್ಬೇಕು. ಸೊ ನಾನಿಲ್ಲಿ ತೋರಿಸ್ತಾ ಇದೀನಲ್ಲ, ಇಷ್ಟ ಹಾಕಿದ್ರೆ ಸಾಕಾಗತ್ತೆ. ಸೊ ಇಷ್ಟು ಚಕ್ಕೆ ಹಾಕಿ ಅದಾದ್ಮೇಲೆ ಚೆನ್ನಾಗಿ ಕುದಿಸ್ಬೇಕು ಅದನ್ನ. ಅದ್ ನೀಟಾಗಿ ಕುದ್ಮೇಲೆ ಅದ್ರ ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಕುದಿಸಿದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರುತ್ತೆ ಅದು ಕುದ್ದಿರೋದು. ಸೊ ಅದಾದ್ಮೇಲೆ ಸ್ವಲ್ಪ ಮಟ್ಟಿಗೆ ತಣ್ಣಗಾಗ್ಲಿಕ್ಕೆ ಬಿಡಿ. ಅದಾದ್ಮೇಲೆ ಜೇನುತುಪ್ಪ 1 ಸ್ಪೂನ್ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟೇ, ವೆರಿ ಸಿಂಪಲ್ ಆಗಿ ಈ ಡ್ರಿಂಕ್ ರೆಡಿ ಆಯ್ತು. ಫ್ರೆಂಡ್ಸ್, ದಾಲ್ಚಿನ್ನಿ ಚಕ್ಕೆ ಮತ್ತೆ ಜೇನುತುಪ್ಪ ಮಿಶ್ರಣ ಮಾಡಿರೋ ಈ ಡ್ರಿಂಕ್ ನ ನಾವು ಯೂಸ್ ಮಾಡೋದ್ರಿಂದ ನಮ್ ದೇಹದಲ್ಲಿ ಯಾವ್ಯಾವ ಭಾಗದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ತುಂಬಿಕೊಂಡಿರತ್ತೆ ಅದನ್ನ ಕರಗಿಸ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಈ ದಾಲ್ಚಿನ್ನಿ ಚಕ್ಕೆ ಮತ್ತೆ ಜೇನುತುಪ್ಪ. ಸೊ ನಾವ್ ಇದನ್ನ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದೀವಿ ಅಂದ್ರೆ ತುಂಬಾ ಫಾಸ್ಟ್ ಆಗಿ ರಿಸಲ್ಟ್ ಇರತ್ತೆ. ಜೊತೆಗೆ ನಮ್ ಬ್ಯೂಟಿ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅಂದ್ರೆ ಪಿಗ್ಮೆಂಟೇಷನ್ಸ್ ಏನಾದ್ರೂ ಇದ್ರೆ ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಶ್ವಾಸಕೋಶದಲ್ಲಿ ಏನಾದ್ರೂ ಇನ್ಫೆಕ್ಷನ್ ಇದ್ರೂ ಕೂಡ ಇದು ಕರೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಸ್ವಲ್ಪ ನಿಧಾನವಾಗಿ. ಸೊ ಅಷ್ಟು ಚೆನ್ನಾಗಿರತ್ತೆ ಈ ಡ್ರಿಂಕ್. ಬಾಡಿನಲ್ಲಿರೋ ಟಾಕ್ಸಿನ್ ನ ಹೊರಗೆ ಹಾಕ್ಲಿಕ್ಕಂತೂ ವೆರಿ ಯೂಸ್ಫುಲ್ ಡ್ರಿಂಕ್ ಇದು. ಸೊ ನಾವು ಇದನ್ನ ಬೆಳಿಗ್ಗೆನೂ ಕುಡಿಬಹುದು. ಸೊ ಇನ್ ಮಿಡಲ್ ಅಲ್ಲಿ ಇಡೀ ದಿನ ಯಾವಾಗ ಬೇಕಾದ್ರೂ ಈ ಡ್ರಿಂಕ್ ನ ನಾವು ಯೂಸ್ ಮಾಡಬಹುದು. ಕಾಫಿ ಟೀ ತರ ಯಾವುದೇ ತರ ಕೊಲೆಸ್ಟ್ರಾಲ್ ಹೃದಯದಲ್ಲಿ ಏನಾದ್ರೂ ತುಂಬಿಕೊಂಡಿದ್ರು, ಕೆಟ್ಟ ಕೊಲೆಸ್ಟ್ರಾಲ್ ಹೃದಯನಾಳಗಳಲ್ಲಿ ಅನ್ನೋದು ತುಂಬಿಕೊಂಡು ಬ್ಲಡ್ ಬ್ಲಾಕ್ ಆಗ್ತಾ ಇರತ್ತೆ. ಸೊ ಅದನ್ನು ಕೂಡ ಇದು ಅವಾಯ್ಡ್ ಮಾಡುತ್ತೆ. ಸೊ ಆತರ ಬ್ಲಡ್ ನೆಲ್ಲ ಸರ್ಕ್ಯುಲೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಕೂಡ, ಹೊಟ್ಟೆ ನೋವು ಆತರ ಏನಾದ್ರೂ ಇದ್ರೆ, ನಿಮ್ಗೆ ಡೈಜೆಷನ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ಜೀರ್ಣಕ್ರಿಯೆ ಆಗ್ತಾ ಇಲ್ಲ, ಮಲ ವಿಸರ್ಜನೆ ಮಾಡಕ್ ಆಗ್ತಾ ಇಲ್ಲ ಅನ್ನೋರ್ಗು ಕೂಡ ಈ ಡ್ರಿಂಕ್ ತುಂಬಾ ಉಪಯೋಗ ಪಡುತ್ತೆ. ಸೊ ಇದನ್ನ ಯೂಸ್ ಮಾಡಿದೀರಾ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ, ವಿತಿನ್ 1 week ಅಲ್ಲಿ ರಿಸಲ್ಟ್ ಸಿಕ್ಬಿಡುತ್ತೆ. ನಿಮ್ಗೆ ದೇಹ ಹೆಂಗ್ ಕರಗ್ತಾ ಇದೆ ಅಂತಾನೂ ಗೊತ್ತಾಗೋದಿಲ್ಲ. ಜೊತೆಗೆ ನಮ್ಗೆ ಆರೋಗ್ಯ ಯಾವ ತರ ಚೇಂಜಸ್ ಆಗ್ತಾ ಇದೆ ಅಂತ ತಿಳ್ಕೊಬಹುದು.
ಫ್ರೆಂಡ್ಸ್, ಈ ಡ್ರಿಂಕ್ ನ ನೀವು ದಿನದಲ್ಲಿ 3 ಟೈಮ್ ತಗೊಳ್ಬಹುದು. ಸೊ ಈ ತರ ತಗೊಂತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ರಿಸಲ್ಟ್ ಅಂತೂ ಬೇಗ ಸಿಕ್ಕೇ ಸಿಗುತ್ತೆ. ಸೊ ಇದನ್ನ ಮಾಡೋದು ವೆರಿ ಈಸಿ. ಆದ್ರೆ ಇದನ್ನ ಮಾಡಿ ಹಾಗೆ ಇಟ್ಕೊಂಡು 3 ಟೈಮ್ ಯೂಸ್ ಮಾಡೋದು ಬೇಡ. ಫ್ರೆಶ್ ಆಗಿ ನೀವು ಕುಡಿಬೇಕಾದ್ರೆ ಒಂದೊಂದು ಗ್ಲಾಸ್ ಮಾಡ್ಕೊಂಡು ಕುಡೀರಿ, ಆಯ್ತಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. Thank you for watching, guys. Bye bye.